ನಮಸ್ಕಾರ ಎಲ್ಲರಿಗೂ ಭಾವಂಜನಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಎಗ್ ಕಲ್ಮಿ. ಇದು ಮಾಡಕ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿದೆ. ನಾನು ಬಾಯ್ಲ್ಡ್ ಎಗ್ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಬ್ಯಾಡಗೆ ಮೆಣಸಿನಕಾಯಿ ಮತ್ತೆ ಖಾರ ಮೆಣಸಿನಕಾಯಿ ಇದೆ, ಶುಂಠಿ, ಅರಿಶಿನ ಪುಡಿ. ಇದಿಷ್ಟು ರುಬ್ಕೋಬೇಕು, ತಿನ್ ಪೇಸ್ಟ್ ಆಗಿ ಮಾಡ್ಕೋಬೇಕು ಇದನ್ನ. ಮೊಸರು, ಕಡಲೆ ಹಿಟ್ಟು, ರುಚಿಗೆ ಉಪ್ಪು. ಈಗ ನಾನು ಇಲ್ಲಿ ಖಾರ ರುಬ್ಬಿಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಒಂದು ಬೌಲ್ಗೆ. 2 ರಿಂದ 3 ಟೀ ಸ್ಪೂನು ಮೊಸರು, 1 ಟೇಬಲ್ ಸ್ಪೂನು ಕಡಲೆ ಹಿಟ್ಟು, ಸ್ವಲ್ಪ ರುಬ್ಬಿಟ್ಕೊಂಡಿರೋ ಮಸಾಲ. ಇದಿಷ್ಟು ಎಗ್ನ ಮ್ಯಾರಿನೇಟ್ ಮಾಡಕ್ಕೆ. ಇದಾಕಿ ಒಂದು 5 to 10 ಮಿನಿಟ್ಸ್ ಕಲಸಿಟ್ಕೋಬೇಕು ಮೊಟ್ಟೆನ. ಈಗ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಈಗ ರುಬ್ಬಿಟ್ಕೊಂಡಿರೋ ಮಸಾಲ ಎಲ್ಲ ಹಾಕ್ತಾ ಇದ್ದೀನಿ ಅದಕ್ಕೆ. ಈ ಮಸಾಲ ಎಲ್ಲ ಸ್ವಲ್ಪ ಎಣ್ಣೆ ಬಿಡೋ ತನಕ ಬೇಯಿಸ್ಕೋಬೇಕು. ಒಂದು 2 to 3 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಈಗ ಕಲಸಿಟ್ಕೊಂಡಿರೋ ಮೊಟ್ಟೆ ಹಾಕ್ತಾ ಇದ್ದೀನಿ. ಈ ಮಸಾಲ ಎಲ್ಲ ಫುಲ್ಲು ಡ್ರೈ ಆಗೋ ತನಕ ಸ್ವಲ್ಪ ಬೇಯಿಸ್ಕೋಬೇಕು. ಈಗ ನೋಡಿ ಸ್ವಲ್ಪ ಬೆಂದಿದೆ. ನಾನೀಗ ಎಗ್ನ ಸ್ವಲ್ಪ ಮಾರ್ಕ್ ಮಾಡ್ಕೋತಾ ಇದ್ದೀನಿ, ಹಾಗೆ ಅಂದರೆ ಸ್ವಲ್ಪ ಕಟ್ ಮಾಡ್ಕೋತಾ ಇದ್ದೀನಿ. ಫಸ್ಟೇ ಕಟ್ ಮಾಡಿ ಹಾಕಿದ್ರೆ ಅದು ಬೇಯಿಸ್ಬೇಕಾದ್ರೆ ಎಲ್ಲ ಪೀಸ್ ಆಗಿಬಿಡುತ್ತೆ. ಸೊ ಬೆಂದಾದ್ಮೇಲೆ, ಮಸಾಲೆ ಎಲ್ಲ ಬೆಂದಾದ್ಮೇಲೆ ಸ್ವಲ್ಪ ಹಿಂಗೆ ಕಟ್ ಮಾಡ್ಕೋಬೇಕು. ಈಗ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಇದನ್ನು ಒಂದು 5 to 10 ಮಿನಿಟ್ಸ್ ತಣ್ಣಗಾಗೋ ತನಕ ಸೈಡಲ್ಲಿ ಇಟ್ಬಿಡ್ತೀನಿ. ಈಗ ತಣ್ಣಗಾದ್ಮೇಲೆ ನಾನು ಈ ಥರ ಗ್ರಿಲ್ ಮಾಡೋಕ್ಕೆ ಹಾಕೋತಾ ಇದ್ದೀನಿ. ನಿಮಗೆ ಚಾರ್ಕೋಲ್ ಸಿಕ್ಕಿದ್ರೆ ಚಾರ್ಕೋಲಲ್ಲಾದರೂ ಈ ಥರ ಮಾಡ್ಕೋಬೋದು. ಇಲ್ಲ ಅಂದರೆ ಡೈರೆಕ್ಟ್ ಗ್ಯಾಸಲ್ಲಿ ಸ್ವಲ್ಪ ಮಸಾಲ ಇನ್ನೂ ಜಾಸ್ತಿ ಬೇಕು ಅಂದರೆ ಫುಲ್ ಎಗ್ಗೆ ಕೋಟ್ ಮಾಡಿ ಮಸಾಲಾನ ಈ ಥರ ಡೈರೆಕ್ಟ್ ಗ್ಯಾಸಲ್ಲಿ ಸುಡಬೇಕು ಅದನ್ನು. ಗ್ಯಾಸಲ್ಲಿ ಸುಡೋದು ಪ್ರಿಫರ್ ಮಾಡಲ್ಲ ಅಂದರೆ ನೀವು ಚಾರ್ಕೋಲ್ ಆದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಈರುಳ್ಳಿಗೆ ಸ್ವಲ್ಪ ಉಪ್ಪು, ಖಾರದ ಪುಡಿ ಮತ್ತು ನಿಂಬೆಹಣ್ಣು ಹಾಕಿ ಕಲಸಿಟ್ಕೊಂಡಿದ್ದೀನಿ. ನಾನೀಗ ರೆಡಿಯಾಗಿರೋ ಮೊಟ್ಟೆ ಹಾಕ್ತಾ ಇದ್ದೀನಿ. ಸೊ ಈಗ ಎಗ್ ಕಲ್ಮಿ ರೆಡಿಯಾಗಿದೆ. ನೀವು ಮನೇಲಿ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.